ಯಾಕಂದ್ರೆ ಇಫ್ ಅಟ್ ಆಲ್ ಯು ಕೆನಾಟ್ ಬಿ ಅ ವಾಚ್ ಡಾಗ್ ಆಫ್ ದ ಡೆಮಾಕ್ರಸಿ, ಬಿಕಾಸ್ 54% ಈ ದೇಶದಲ್ಲಿರ್ತಕ್ಕಂಥ ಯಂಗರ್ ಜನರೇಷನ್ಸ್. ಸೊ ನೀವು ಪೊಲಿಟಿಕ್ಸ್ ನ ಎಷ್ಟು ಲೈಟ್ ಆಗಿ ತಗೊಳ್ತೀರಿ. ನನಗೇನ್ ಇಂಟ್ರೆಸ್ಟ್ ಪೊಲಿಟಿಕ್ಸ್, ಅವನ್ಯಾ MLA, ಅವನ್ಯಾ MP, ಈ ಗ್ರಾಮ ಪಂಚಾಯತ್ ಮೆಂಬರ್ ಯಾರು, ತಾಲೂಕ್ ಪಂಚಾಯತ್ ಮೆಂಬರ್ ಯಾರು, ನಿಮಗೆ ಇದ್ರ ಬಗ್ಗೆ ಅರಿವು, ಇದ್ರ ಬಗ್ಗೆ ಮಾಹಿತಿ, ಇದ್ರ ಬಗ್ಗೆ ಕಾನ್ಶಿಯಸ್ ಇಲ್ಲ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಯು ಹ್ಯಾವ್ ಟು ಕಾಸ್ಟ್ ಯುವರ್ ವೋಟ್, ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾರ ವಿರುದ್ಧ ಮಾತಾಡ್ಬೇಕಂತದಲ್ಲ, ಸತ್ಯವನ್ನು ಹೇಳ್ತಕ್ಕಂಥದ್ದು, ಸಂವಿಧಾನವನ್ನು ಓದ್ಕೋಬೇಕು, ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ, ಪ್ರೊಸೀಜರ್ ಪ್ರಕಾರ, ಪಾಲಿಸಿ ಪ್ರಕಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿ ನೀವು ಬಹಳ ಹತ್ತಿರದಿಂದ ಗಮನಿಸಬೇಕಂತಕ್ಕಂಥದ್ದು ನನ್ನ ಮನವಿ. ಎರಡನೇದು, ವೋಟ್ ಯಾರಿಗೇನು ಹಾಕೊಳ್ಳಿ, ಅದು ಪ್ರಶ್ನೆ ಅಲ್ಲ. ಯಾತಕ್ಕಾಗಿ ವೋಟ್ ಹಾಕ್ತಾ ಇದ್ದೀರಿ? ಒಂದು ಜಾತಿ ವ್ಯವಸ್ಥೆಗೋಸ್ಕರ ಹಾಕ್ತಿದ್ದೀರಾ, ಏನ್ ಎಮೋಷನಲ್ ಆಗಿ ಆಗ್ತಾ ಇದ್ದೀರಾ, ಏನ್ ವಾಟ್ಸ್ಆಪ್ ನಲ್ಲಿ ನಿಮ್ಗೆ ಏನೋ ಪರಿವರ್ತನೆ ಆಗಿದೆ ಅಂತ ಆಗ್ತಾ ಇದ್ದೀರಾ, ಫೇಸ್ಬುಕ್ ನಲ್ಲಿ ನೋಡಿ ಆಗ್ತಾ ಇದ್ದೀರಾ, ಯಾವ್ದೋ ಟಿವಿ ಆಂಕರ್ ಹೇಳಿದಾರೆ ಅಂತ ಹೇಳಿ ಆಗ್ತಾ ಇದ್ದೀರಾ? ಅದನ್ನ ಯೋಚನೆ ಮಾಡಿ. ಯಾಕಂದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಪ್ರಕಾರ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಲಿಬರ್ಟಿ ಬಗ್ಗೆ ಮಾತನಾಡಿದ್ದಾರೆ, ಫ್ರಟರ್ನಿಟಿ ಬಗ್ಗೆ ಮಾತನಾಡಿದ್ದಾರೆ, ಜಸ್ಟಿಸ್ ಬಗ್ಗೆ ಮಾತನಾಡಿದ್ದಾರೆ, ಫ್ರೀಡಮ್ ಬಗ್ಗೆ ಮಾತನಾಡಿದ್ದಾರೆ, ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೆ